ಇವಾಗಂತೂ ಮಕ್ಕಳು ಮನೆಯಲ್ಲಿನೇ ಇರ್ತಾರೆ. ಸೊ ನಾವು ಅಮ್ಮಂದಿರು ಏನೇ ಕೆಲಸ ಮಾಡಲಿ ಅದು ನಮ್ಮ ಜೊತೆ ಅವರು ಕೂಡ ಮಾಡೋದಕ್ಕೆ ಬರ್ತಾರೆ. ನೋಡಿ ನಾನು ಇಲ್ಲಿ ಬೆಂಡೆಕಾಯಿ ಕಟ್ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ನನ್ನ ಮಗ ಕೂಡ ಬಂದು ಎಲ್ಲ ಬೆಂಡೆಕಾಯಿನೆಲ್ಲ ಒರೆಸ್ಬಿಟ್ಟು ಕೊಡ್ತಾ ಇದ್ದ. ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಫ್ರೈಡ್ ರೈಸ್, ಚಪಾತಿ, ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಹಾಗೆ ಅದ್ರ ಜೊತೆ ಸ್ವಲ್ಪ ಏನಾದರೂ ರಾಯ್ತ ಮಾಡೋಣ ಅಂತ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಸ್ವೀಟ್ ಕಾರ್ನ್ ಇತ್ತು. ಸೊ ಅದನ್ನೇ ಗ್ಯಾಸ್ ಮೇಲೆ ಹಾಗೆ ಸುಟ್ಕೊಂಡು ಇವಾಗ ಅದ್ರದ್ದೆಲ್ಲ ಕಾಳೆಲ್ಲ ಬಿಡಿಸಿ ಸ್ವಲ್ಪ ಚಾಪ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಮೊಸರಿಗೆ ಜೀರಾ ಪೌಡರ್, ಸ್ವಲ್ಪ ಬ್ಲ್ಯಾಕ್ ಪೇಪರ್ ಪೌಡರ್ ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಮತ್ತು ಉಪ್ಪು, ಕೊತ್ತಂಬರಿ ಈ ಥರ ಎಲ್ಲ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಂಥ ಸ್ವೀಟ್ ಕಾರ್ನನ್ನು ಸ್ವಲ್ಪ ಹಾಕಿಬಿಟ್ಟು ರಾಯ್ತ ಥರ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಇದು. ಸ್ವಲ್ಪ ಖಾರ ಬೇಕಂದರೆ ನೀವು ಇದಕ್ಕೆ ಹಸಿಮೆಣಸಿನಕಾಯಿ ಕೂಡ ಹಾಕೋಬೋದು. ನಾನಿಲ್ಲಿ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇದು ಅಂತೂ ತುಂಬಾ ಟೇಸ್ಟಿಯಾಗಿ ಆಗಿತ್ತು. ನೀವು ಕೂಡ ಈ ಥರ ರಾಯ್ತನ ಟ್ರೈ ಮಾಡಿ ನೋಡಿ. ಸೊ ಈ ಥರ ನಮ್ಮದು ಇವತ್ತಿನ ಮಧ್ಯಾಹ್ನ ಊಟ ಆಗಿತ್ತು.